ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಇಳಿಕೆ ಕಂಡಿದೆ. ಕಚ್ಚಾ ತೈಲ ದರ ಇಳಿಕೆಯಾದರೂ ಕೂಡ ಭಾರತದಲ್ಲಿ ತೈಲ ದರ ಭಾರಿ ಏರಿಕೆಯನ್ನ ಕಂಡಿರುವಂತದ್ದು. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 4ನೇ ಬಾರಿಗೆ ಹೆಚ್ಚಿಸಿದ ಸರ್ಕಾರ. WTI ಕಚ್ಚಾ ತೈಲ ಬೆಲೆಯಲ್ಲಿ 5.99% ಭಾರಿ ಇಳಿಕೆಯನ್ನ ಕಂಡಿದೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬ್ಯಾರೆಲ್ಗೆ $90.81 ಆಗಿದೆ. ಆದರೆ ಬ್ರೆಂಟ್ ಕ್ರೂಡ್ ಆಯಿಲ್ ದರದಲ್ಲೂ 5.88% ಇಳಿಕೆಯನ್ನ ಕಂಡಿರುವಂತದ್ದು. ಈಗಾಗಲೇ ಬ್ರೆಂಟ್ ಕ್ರೂಡ್ ಆಯಿಲ್ ದರ ಪ್ರತಿ ಬ್ಯಾರೆಲ್ಗೆ $97.77 ಆಗಿತ್ತು. ಆದರೆ MCX ಕಚ್ಚಾ ತೈಲದ ದರದಲ್ಲೂ ಕೂಡ ಗಣನೀಯವಾಗಿ ಇಳಿಕೆಯ ದಾಖಲು ಕಂಡಿದೆ. ಇನ್ನು ಅಮೆರಿಕ ಇರಾನ್ ಶಾಂತಿ ಒಪ್ಪಂದದ ಬಳಿಕ ಕಚ್ಚಾ ತೈಲದ ದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಳಿಕೆಯನ್ನ ಕಂಡಿದೆ. ಆದರೆ ಇನ್ನು ಕಚ್ಚಾ ತೈಲ ಬೆಲೆ ಇಳಿಕೆಯಾದರೂ ಕೂಡ ಭಾರತದಲ್ಲಿ ಮಾತ್ರ ತೈಲದ ದರ ಏರಿಕೆಯನ್ನ ಕಂಡಿರುವಂತದ್ದು. ಇನ್ನು ಒಂದ್ ಕಡೆ ಅಮೆರಿಕ ಇರಾನ್ ವಾರ್ ಬೆನ್ನಲ್ಲೇ ತೈಲದ ದರ ಭಾರತದಲ್ಲಿ ಜಾಸ್ತಿ ಹೆಚ್ಚಾಗ್ತಾ ಇತ್ತು. ಅದು ಒಂದ್ ಸಾರಿ ಅಲ್ಲ, 2 ಸಾರಿ ಅಲ್ಲ, 4 ಸಾರಿ ತೈಲದ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಆಗ್ತಿತ್ತು. ಅದರಿಂದ ಆಟೋ ಚಾಲಕರಾಗಿರ್ಲಿ, ಹಾಗೆ ವಾಹನ ಚಾಲಕರು, ಹಾಗೆ ಉದ್ಯಮದವರು, ಸಿಕ್ಕಾಪಟ್ಟೆ ಜನರು ಕೂಡ ಡೀಸೆಲ್ಗಾಗಿ, ಪೆಟ್ರೋಲ್ಗಾಗಿ, CNGಗಾಗಿ ಸಾಕಷ್ಟು ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೂ ಕೂಡ ಈಗ ಕಚ್ಚಾ ತೈಲ ಬೆಲೆ ಇಳಿಕೆ ಆದರೂ ಕೂಡ ಭಾರತದಲ್ಲಿ ಮಾತ್ರ ತೈಲದ ದರ ಏರಿಕೆನೇ ಕಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ಒಂದ್ ಕಡೆ ನೋಡ್ತಾ ಇರ್ಬೋದು, ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬ್ಯಾರೆಲ್ಗೆ $90.81 ಆದರೂ ಕೂಡ ನಮ್ಮ ಭಾರತದಲ್ಲಿ ತೈಲದ ದರ ಏರಿಕೆನೇ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ದರ ಇಳಿಕೆ ಕಂಡಿರುವಂತದ್ದು ಯಾಕೆ, ಏನಿದೆ ಕಾರಣ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ದಿಲೀಪ್? ಅಂಕಿತಾ, ನಿನ್ನೆ ಅಷ್ಟೇ ಏನಾದರೂ ಭಾನುವಾರ ಒಂದು ಅಂತಿಮ ದಿನವಾಗಿತ್ತು ಅಮೆರಿಕ ಮತ್ತು ಇರಾನ್ ನಡುವಿನ ಒಂದು ಶಾಂತಿ ಮಾತುಕತೆಗೆ ಒಂದು ಒಪ್ಪಂದಕ್ಕೆ ಬರೋದಕ್ಕೆ. ಈ ಒಂದು ಡೆಡ್ಲೈನ್ ಅನ್ವಯ ಇರಾನ್ ಒಂದು ಶಾಂತಿ ಮಾತುಕತೆಗೆ ಮುಂದಾಗಿದೆ. ಜೊತೆಗೆ ಸುಮಾರು ಒಂದು 6 ತಿಂಗಳ ಮಟ್ಟಿಗೆ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಪುನಃಸ್ಥಾಪನೆ ಆಗುವಂಥ ಸಾಧ್ಯತೆ ಇದೆ. ಈ ಒಂದು ಗುಡ್ ನ್ಯೂಸ್ನ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇದೀಗ ಇದೇ ಮೊದಲ ಬಾರಿಗೆ $100ಗಿಂತ ಕೆಳಗಡೆ ಇಳಿದಿದೆ. ಬ್ರೆಂಟ್ ಮತ್ತು WTI ಎರಡೂ ಕಚ್ಚಾ ತೈಲಗಳ ಬೆಲೆಯಲ್ಲಿ 97 ಮತ್ತು $99ನಷ್ಟು ಇಳಿಕೆ ಕಂಡುಬಂದಿದೆ. ಅಂದರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಟ್ಟು 6%ನಷ್ಟು ಇಳಿಕೆಯನ್ನು ಎರಡೂ ಒಂದು ಕಚ್ಚಾ ತೈಲಗಳಲ್ಲಿ ಕಂಡುಬಂದಿದೆ ಇಳಿಕೆ. ಇಷ್ಟು ಇಳಿಕೆ ಕಂಡುಬಂದರೂ ಕೂಡ ಭಾರತದಲ್ಲಿ ದರ ಏರಿಕೆ ಯಾಕೆ ಆಗ್ತಿದೆ ಅನ್ನೋದು ಈಗ ಸೃಷ್ಟಿಯಾಗಿರೋಂಥ ಪ್ರಶ್ನೆ. ಈಗ ಸದ್ಯದ ಮಟ್ಟಿಗೆ ಹರ್ಮುಜ್ ಜಲಸಂಧಿ ಬಂದಾಗಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ಹರ್ಮುಜ್ ಜಲಸಂಧಿ ಕೂಡ ಓಪನ್ ಆಗೋ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಈಗಾಗಲೇ $120-130 ಏರಿತ್ತು. ಅದು ಈಗ $100ನ ಒಳಗಡೆ ಬಂದಿದೆ. ಅದು ಇನ್ನಷ್ಟು ಕಡಿಮೆ ಆಗೋ ಸಾಧ್ಯತೆ ಇದೆ. ಏನೊಂದು ಫೆಬ್ರವರಿ ಸಮಯದಲ್ಲಿ ಸುಮಾರು $65-70ನಷ್ಟಿತ್ತು ಕಚ್ಚಾ ತೈಲ ಬೆಲೆ. ಈಗ ಮತ್ತೆ ಅಷ್ಟಕ್ಕೆ ಬಂದು ನಿಲ್ಲುವಂಥ ಸಾಧ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ತೈಲ ಬೆಲೆ ಯಾಕೆ ಏರಿಕೆ ಆಗ್ತಿದೆ ಅನ್ನೋ ಒಂದು ಪ್ರಶ್ನೆನ ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ವಿರೋಧ ಪಕ್ಷದ ನಾಯಕರು ಕೂಡ ಮಾಡ್ತಿದ್ದಾರೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಇಷ್ಟು ದಿನ ಏನೊಂದು ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ತೈಲ ಸಂಸ್ಕರಣಾ ಕಂಪ್ನಿಗಳು ಏನು ನಷ್ಟ ಅನುಭವಿಸಿದ್ವೋ ಆ ನಷ್ಟವನ್ನು ಮರುಭರ್ತಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಈ ಕ್ರಮ ಅನುಸರಿಸ್ತಿದೆಯಾ ಅನ್ನೋದು ಈಗಿರೋಂಥ ಪ್ರಶ್ನೆ. ಮತ್ತೊಂದು, ಸರ್ಕಾರ ಏನೊಂದು ತೆರಿಗೆಯನ್ನು ಕಡಿತ ಮಾಡಿತ್ತು, ಆ ತೆರಿಗೆಯನ್ನು ಕಡಿತ ಮಾಡಿದ ಬಳಿಕವೂ ಕೂಡ ಪೆಟ್ರೋಲ್ ದರದಲ್ಲಿ ಅಷ್ಟೇ ಉಳಿಸಿತ್ತು. ಹಾಗಾಗಿ ಸರ್ಕಾರ ಏನಾದರೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚುವರಿ ತೆರಿಗೆಯನ್ನು ವಿಧಿಸಿ ತನಗಾದ ಒಂದು ನಷ್ಟವನ್ನು ಮರುಭರ್ತಿ ಮಾಡ್ಕೊಳುತ್ತಾ ಅನ್ನೋ ಪ್ರಶ್ನೆಯೂ ಇದೆ. ಅದೇನೇ ಇರಲಿ, ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಭಾರತದಲ್ಲಿ ತೈಲ ದರ ಏರಿಕೆ ಆಗಿರಲಿಲ್ಲ. ಆದರೆ ಈಗ ಅಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಇಳಿಕೆ ಆಗ್ತಿದೆ, ಆದರೆ ಭಾರತದಲ್ಲಿ ತೈಲ ದರ ಏರಿಕೆ ಆಗ್ತಿದೆ. ಈ ಒಂದು ಪರಿಪಾಠ ಏಕೆ ಅನ್ನೋದು ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ಉದ್ಯಮಿಗಳು ಮಾತ್ರ ಅಲ್ಲ, ರಾಜಕಾರಣಿಗಳು ಕೂಡ ಇದೇ ಒಂದು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅಂಕಿತ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.